skip the video if you're not ready for this. ಈ ವಿಡಿಯೋ KCT ಜರ್ನಿನ ಯಾರು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಯಾರು ಕ್ಲಾಸ್ 12 ನ ಇಂಪಾರ್ಟೆನ್ಸ್ ನ ಇವಾಗ ತಿಳ್ಕೊಂಡಿದ್ದೀರಾ ಅವರಿಗೆ ಮಾತ್ರ. ಇಫ್ ಯು ಆರ್ ರಿಯಲಿ ರೆಡಿ ಫಾರ್ ದಿಸ್, ಎಸ್ ಐ ಆಮ್ ರೆಡಿ ಫಾರ್ ದಿಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ವಿತ್ ಅ ಫೈರ್ ಎಮೋಜಿ ಮಕ್ಕಳೇ ಕಮೆಂಟ್ ಮಾಡಿ. ನೋಡಿ ಯಾರ್ಯಾರು ದಿಕ್ಕನ್ನ ಮರ್ತಿದ್ದೀರಾ, ಯಾರ್ಯಾರಿಗೆ ಒಂದು ಪರ್ಫೆಕ್ಟ್ ಆಗಿರುವಂತಹ ರೋಡ್ ಮ್ಯಾಪ್ ಬೇಕು ಅವರಿಗೋಸ್ಕರ ನಾನು ಇವತ್ತು ತಗೋ ಬಂದಿದ್ದೀನಿ KCT ರೋಡ್ ಮ್ಯಾಪ್ ಫ್ರಮ್ ಆಗಸ್ಟ್ ಟು ಮಾರ್ಚ್. ಸೊ ಈ ಒಂದು 4 ನಿಮಿಷದ ವಿಡಿಯೋ ನಿಮ್ಮ ಫ್ಯೂಚರ್ ಅನ್ನ ಬದಲಾಯಿಸಬಹುದು. ಓಕೆ ನೋಡಿ ಮಕ್ಕಳೇ, ಫಸ್ಟ್ ನಾನು ನಿಮ್ಮ ಎಂಟೈರ್ ಜರ್ನಿನ ಫೇಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಸೊ ಇರೋದು 4 ಫೇಸ್ ಇರುವಂತದ್ದು 2 ಮಂತ್ಸ್ ಅಂತ ನಾನು ಡಿವೈಡ್ ಮಾಡಿದ್ದೀನಿ. ಅಂಡ್ ಇದು ನಿಮ್ಗೆ ಎಕ್ಸ್ಟ್ರೀಮ್ಲಿ ಹೆಲ್ಪ್ಫುಲ್ ಆಗುತ್ತೆ. ಈ ಮಂತ್ಲಿ ಚಾಲೆಂಜ್ ಗಳನ್ನ ತಗೊಂಡು ಫಸ್ಟೇ ಫೇಸ್ ಮುಗಿದಾದ ತಕ್ಷಣ ನೀವು ಬಂದು ಪುನಃ ಕಮೆಂಟ್ ಮಾಡಿ ಫೇಸ್ 1 ಕಂಪ್ಲೀಟೆಡ್ ಅಂತ. ನೋಡಿ ಮಕ್ಕಳೇ, ಫಸ್ಟ್ ಫೇಸು ನಮ್ಮ ಆಗಸ್ಟ್ ಮತ್ತೆ ಸೆಪ್ಟೆಂಬರ್. ಸೊ ಈ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಏನಿದೆ ಮಕ್ಕಳೇ, ಇದು 2 ಮಂತ್ ತುಂಬಾ ಕ್ರೂಷಿಯಲ್. ಯಾಕಂದ್ರೆ ನೀವು 3 ಚಾಪ್ಟರ್ನ ಕಂಪ್ಲೀಟ್ ಮಾಡಬೇಕು, ಇದು ನಿಮ್ಮ ಟಾರ್ಗೆಟ್. ಸೊ ಈ 3 ಚಾಪ್ಟರ್ಗಳು ಹೆವಿ ವೇಟ್ ಚಾಂಪಿಯನ್ಸ್ ತರ. ಯಾಕೆ ಈ 3 ಚಾಪ್ಟರ್ಗಳಿಂದ ಜಾಸ್ತಿ ಕ್ವಶನ್ಸ್ಗಳು ಬರುವಂತ ಚಾನ್ಸ್ಗಳಿದೆ. ಸೊ ಈ 3 ಕ್ವಶನ್ಸ್ಗಳದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ನೋಡಿ ಅಂಡ್ KCT ಯ ಮಾಕ್ ಟೆಸ್ಟ್ಗಳನ್ನ ತಗೊಳ್ಳಿ. ಮತ್ತೇನ್ ಮಾಡ್ತೀರಾ, ಮತ್ತೆ ಗರುಡ ಟೆಸ್ಟ್ ಸೀರೀಸ್ ಇದೆ, ಅದನ್ನ ಕೂಡ ಫಾಲೋ ಮಾಡಿ, ಎಕ್ಸ್ಟ್ರೀಮ್ಲಿ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಮಕ್ಕಳೇ ಫೇಸ್ 2. ಸೊ ಫೇಸ್ 2 ಅಂದ್ರೆ ಏನು? ಸೊ ಫೇಸ್ 2 ಅಂದ್ರೆ ನಿಮ್ದು ಇವಾಗ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಮುಗ್ದೋಗಿತ್ತು, ಇನ್ನು ಉಳಿದಿರೋದು ಅಕ್ಟೋಬರ್ ಅಂಡ್ ನವೆಂಬರ್ ಮಕ್ಕಳೇ ಅಲ್ವಾ. ಸೊ ಸೆಪ್ಟೆಂಬರ್ ಮುಗ್ದೋಯ್ತು, ಅಕ್ಟೋಬರ್ ಶುರು ಆಯ್ತು. ಅಗೇನ್ ನಿಮ್ಗೆ ಮಂತ್ಲಿ ಟಾರ್ಗೆಟ್ 3 ಚಾಪ್ಟರ್ಗಳು, ನಿಮ್ಮ ಮಾಡರ್ನ್ ಫಿಸಿಕ್ಸ್, ಡಿಸ್ಕ್ರಿಪ್ಷನ್ ಆಫ್ ಮೋಷನ್ ಕ್ಲಾಸ್ 11th ಚಾಪ್ಟರ್ ಅಂಡ್ ಗ್ರಾವಿಟೇಷನ್ ಕ್ಲಾಸ್ 11th ಚಾಪ್ಟರ್. ಸೊ ಇದನ್ನ ಒಂದ್ಸಲ ಕ್ವಿಕ್ ಆಗಿ ರಿವೈಸ್ ಮಾಡ್ಕೊ ಬನ್ನಿ ವಿತ್ PYQs ಅಂಡ್ ಟೆಸ್ಟ್ ಸೀರೀಸ್ ಅಂಡ್ ಮಾಕ್ ಸೀರೀಸ್. ನಿಮ್ಗೆ ಕಂಪ್ಲೀಟ್ ಆಗಿ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಏನಪ್ಪಾ ಮಾಡ್ಬೇಕು ಮಕ್ಕಳೇ, ನೆಕ್ಸ್ಟ್ ಇರುವಂತದ್ದು ಫೇಸ್ 3. ಅಂದ್ರೆ ಇವಾಗ ನೀವು ಎಲ್ಲಿಂದ ಸ್ಟಾಪ್ ಮಾಡಿದೀರಾ, ನಿಮ್ಮ ನವೆಂಬರ್ ಇಂದ ಸ್ಟಾಪ್ ಆದ್ರೆ ನಿಮ್ಗೆ ಡಿಸೆಂಬರ್ ಮತ್ತೆ ಜಾನ್ ಉಳಿದಿರುವಂತದ್ದು ಈ ಒಂದು ಟಾರ್ಗೆಟ್ ನ ಅಚೀವ್ ಮಾಡೋದಕ್ಕೆ. ಯಾವುದು ಕೇವಲ 2 ಚಾಪ್ಟರ್. ನಾನ್ ನಿಮಗೆ ಕೊಡ್ತಾ ಇರೋದು 60 ದಿನ. ಅಂಡ್ 60 ದಿನದಲ್ಲಿ ನೀವು ಕೇವಲ 2 ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಮಾಡಬೇಕು. ಒಂದನೇದು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಹಾಗೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮತ್ತೆ ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಈ 3 ಚಾಪ್ಟರ್ಗಳು ಒಂದೇ ಗೋ ಅಲ್ಲಿ ಕಂಪ್ಲೀಟ್ ಮಾಡಿ. ಅಂಡ್ ಅದರಿಂದ ನಿಮ್ಗೆ 8 ರಿಂದ 10 ಕ್ವಶನ್ಸ್ ಗಳು ಬರುವಂತ ಚಾನ್ಸ್ ಇದೆ. ನೆಕ್ಸ್ಟ್ ಏನಪ್ಪಾ, ಥರ್ಮೋಡೈನಮಿಕ್ಸ್ ಅಂಡ್ ಕೈನೆಟಿಕ್ ಥಿಯರಿ. ಅದು ಕೂಡ ಮಕ್ಕಳೇ ತುಂಬಾ ಇಂಪಾರ್ಟೆಂಟ್ ಇದೆ. ಅಂಡ್ ಅದರಿಂದ ನಿಮ್ಗೆ 4 ರಿಂದ 5 ಕ್ವಶನ್ಸ್ ಗಳು ಬರ್ಬೋದು. ಇನ್ನ ಲಾಸ್ಟ್ ಫೈನಲ್ ದ ವೇ ಅಲ್ವಾ. ಸೊ ಫೈನಲ್ ಫೇಸ್ ಏನಿದೆ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಮ ಹತ್ರ ಎಕ್ಸಾಮ್ ಹತ್ರ ಬರ್ತಾ ಇರತ್ತೆ, ನಿಮ್ಗೆ ತುಂಬಾ ಬೋರ್ಡ್ ಇಂದು ಆ ಕಡೆ ಈ ಕಡೆ ಎಲ್ಲ ಟೆನ್ಷನ್ಗಳಿರುತ್ತೆ. ಸೊ ಹಾಗಾಗಿ ಫೇಸ್ 4 ನ ಕಂಪ್ಲೀಟ್ ಆಗಿ ಪ್ರಾಪರ್ ಆಗಿ ನೀವೇನ್ ಮಾಡ್ಬೇಕು, ಕವರ್ ಮಾಡಬೇಕು. ಸೊ ಉಳಿದಿರುವಂತಹ ಫೆಬ್ರವರಿ ಮತ್ತೆ ಮಾರ್ಚ್ ಏನಿದೆ ಅದ್ರಲ್ಲಿ ಮಕ್ಕಳೇ ಉಳಿದಿರುವಂತಹ ಈ 2 ಚಾಪ್ಟರ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು ಆಸಿಲೇಷನ್ ಅಂಡ್ ವೇವ್ಸ್, ಇನ್ನೊಂದು ಪ್ರಾಪರ್ಟೀಸ್, ಥರ್ಮಲ್ ಪ್ರಾಪರ್ಟೀಸ್ ಇದೆ. ಸೊ ಅದನ್ನ ಕೂಡ ನೀವೇನ್ ಮಾಡ್ಬೋದು. ಮತ್ತೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಏನಿದೆ ಅದನ್ನ ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. 2 ರಿಂದ ನಿಮ್ಗೆ ಟೋಟಲ್ ಆಗಿ 8 ಕ್ವಶನ್ಸ್ ಗಳು ಬರುವಂತಹ ಚಾನ್ಸ್ ಇದೆ. ಸೊ ಇದನ್ನ ನೀವು ಫಿಕ್ಸ್ ಆಗಿ ಮಂತ್ಲಿ ಬೇಸಿಸ್ ಅಲ್ಲಿ ಮಾಡಿದ್ರೆ ಹೆಂಗೆ ಬರಲ್ಲ ನಿಮ್ಗೆ 45, ನಾನು ಕೂಡ ನೋಡೇ ಬಿಡ್ತೀನಿ. ಅಂಡ್ ಮಂತ್ಲಿ ನಿಮ್ಮ ಟಾರ್ಗೆಟ್ ಅಚೀವ್ ಆದ ನಂತರ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ಮಕ್ಕಳೇ. ಓಕೆ, ಸೊ ಯಾಕಂದ್ರೆ ನಿಮ್ಮ ಸ್ಪೀಡು ಎಕ್ಸಾಮ್ ಅಲ್ಲಿ ಎಷ್ಟಿರ್ಬೇಕು, 1.3 ಮಿನಿಟ್ ಅಲ್ಲಿ ಒಂದು ಕ್ವಶನ್ ನ ನೀವು ಕವರ್ ಮಾಡಬೇಕು. ಇದೇ ಸ್ಪೀಡ್ ಅಲ್ಲಿ ನಿಮ್ಮ ವೆಹಿಕಲ್ ಅಥವಾ ನಿಮ್ಮ ಸಕ್ಸಸ್ ನ ಗಾಡಿ ಓಡಬೇಕು ಅಂದ್ರೆ 2 ವೀಲ್ಸ್ ತುಂಬಾ ಇಂಪಾರ್ಟೆಂಟ್. ಯಾವ್ದಾ 2 ವೀಲ್ಸ್? ಒಂದು ನಿಮ್ಮ ಬೋರ್ಡ್ ಸ್ಕೋರ್ ಅಂಡ್ ಇನ್ನೊಂದು ನಿಮ್ಮ KCT ಪ್ರಿಪರೇಷನ್ಸ್. ಸೊ ಇವೆರಡು ಪ್ರಿಪರೇಷನ್ ಆನ್ ಟೈಮ್ ಪಕ್ಕಾ 100% ವಿತ್ ಟಾಪ್ ಎಜುಕೇಟರ್ಸ್ ವಿತೌಟ್ ಎನಿ ಹೈಪ್. ಪ್ಯೂರ್ ಕಂಟೆಂಟ್ ಬೇಕು ಅಂದ್ರೆ ನಿಮಗೋಸ್ಕರ PW ಕನ್ನಡ ಕಂಬೈನ್ಡ್ ಆಗಿ ಪ್ರಗತಿ ಮತ್ತೆ ಲಕ್ಷ್ಯ KCT ಬ್ಯಾಚ್ ಅನ್ನ ನಿಮಗೋಸ್ಕರ ವಿತ್ ಅಫೋರ್ಡೆಬಲ್ ಪ್ರೈಸ್ ಆಫ್ 5,999 ಅಲ್ಲಿ ಮಕ್ಕಳೇ ಲಾಂಚ್ ಮಾಡಿದೆ. ಸೊ ಈ ಒಂದು ಕಂಬೈನ್ಡ್ ಬ್ಯಾಚ್ ಅಥವಾ ಈ ಬಂಡಲ್ ಅಲ್ಲಿ ನಿಮ್ಗೆ ಯು ವಿಲ್ ಗೆಟ್ ಪ್ರಗತಿ ಅಂಡ್ ಯು ವಿಲ್ ಗೆಟ್ ಲಕ್ಷ್ಯ KCT 2.2.
ಸೊ ಲಕ್ಷ KCET 2.2. ಸೊ ಈ ಎರಡು ಬ್ಯಾಚ್ಗಳು, ಒಂದು ನಿಮ್ಮ ಬೋರ್ಡ್ ಅನ್ನ ಕ್ಲಿಯರ್ ಆಗಿ ಕಾನ್ಫಿಡೆನ್ಸ್ ಕೊಟ್ರೆ, ಎರಡನೇ ಬ್ಯಾಚ್ ನಿಮ್ಮ KCET ಪ್ರಿಪರೇಷನ್ ನ ಫ್ರಮ್ A to Z ಕಂಪ್ಲೀಟ್ ಮಾಡುತ್ತೆ. ಅಂಡ್ ಇಫ್ ಯು ಆರ್ ರಿಯಲಿ ರೆಡಿ ಫಾರ್ ದಿಸ್, ಈ ಚಾಲೆಂಜ್ ನ ತಗೊಳ್ಳಿ. ಅಂಡ್ ಆಲ್ ದ ವೆರಿ ಬೆಸ್ಟ್.